ಆತ್ಮೀಯ ಧ್ಯಾನಿಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೇವೆ. ಶಿವರಾತ್ರಿಯನ್ನು ಆಚರಿಸುವಾಗ ನಾವು ಶಿವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಶಿವಪುರಾಣ ಅಂತ ಇದೆ. ಆಮೇಲೆ ಶ್ರೀಮದ್ ಶಂಕರಾಚಾರ್ಯರು ಅನೇಕ ಶಿವನನ್ನು ಸ್ತುತಿಸುವ ಕೃತಿಗಳನ್ನು ರಚಿಸಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಶಿವ ಅಂದರೆ ಸರ್ವ ಮಂಗಳಪ್ರದಾಯಕ, ಶುಭವನ್ನು ಕೊಡುವವನು ಶಿವ ಅಂತ ನಾವು ಸಾಮಾನ್ಯವಾದ ಅರ್ಥ ನಮ್ಗೆ ಗೊತ್ತಿದೆ. ನಾವು ಶಿವನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡ್ತೇವೆ. ಶಿವನನ್ನು ಪೂಜೆ ಮಾಡುವಾಗ ಎರಡು ರೀತಿಯ ಪೂಜೆ ಇದೆ. ಒಂದು, ನಾವು ಶಿವನನ್ನು ಪ್ರತಿಮಾ ರೂಪಕವಾಗಿ ಪೂಜೆ ಮಾಡ್ತೇವೆ. ಅದೇ ಶಿವನನ್ನು ನೀವು ಜ್ಞಾನ ಬಂದಾಗ ಆತ್ಮರೂಪಕವಾಗಿ ನಾವು ಶಿವನನ್ನು ಆರಾಧನೆ ಮಾಡ್ತೇವೆ. ಹಾಗಾಗಿ ಶಿವನ ಪೂಜೆಯನ್ನು ನೀವು ಸಗುಣೋಪಾಸನೆ ಪ್ರಕಾರ ಹೋದಾಗ ಶಿವನನ್ನು ಲಿಂಗ ರೂಪವಾಗಿ ಪೂಜೆ ಮಾಡ್ತೇವೆ. ಮತ್ತು ನಾವು ಹೇಗೆ ಪೂಜೆ ಮಾಡ್ತೇವೆ ಅಂತ ನಮಗೆ ಗೊತ್ತಿದೆ. ಶಿವ ಜ್ಞಾನಕ್ಕೆ ಪ್ರತಿನಿಧಿ, ಬ್ರಹ್ಮ ಸೃಷ್ಟಿಗೆ ಪ್ರತಿನಿಧಿ, ಮಹಾವಿಷ್ಣು ಪರಿಪಾಲನೆಗೆ ಪ್ರತಿನಿಧಿ, ಶಿವ ಪ್ರಳಯಕ್ಕೆ ಪ್ರತಿನಿಧಿ, ಶಿವ ಜ್ಞಾನದಾತ. ಹಾಗಾಗಿ ಜ್ಞಾನದ ಎಲ್ಲ ಅಂಶಗಳು ಶಿವನಲ್ಲಿ ಹೋಗಿ ನಾವು ಕೇಳಬೇಕು ಅಂತ. ಶಿವನಲ್ಲಿ ನಾವು ಜ್ಞಾನದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದಾಗ, ಮುಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ, ಶಿವನಿಂದ ಜ್ಞಾನ ಪಡೆದು ಮಹಾವಿಷ್ಣುವಿನಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ತಾತ್ಪರ್ಯ ಆಗಿದೆ. ನಾವು ಧ್ಯಾನದ ಮೂಲಕ ಶಿವಪೂಜೆಯನ್ನು ಮಾಡಲಿಕ್ಕಾಗತ್ತೆ, ಮನಸ್ಸಿನ ಮೂಲಕ ಶಿವನ ಪೂಜೆಯನ್ನು ಮಾಡಲಿಕ್ಕಾಗತ್ತೆ. ನಮ್ಮಲ್ಲಿ ಆತ್ಮದ ಲಿಂಗ ಸ್ವರೂಪನಾಗಿ ನಮ್ಮ ಒಳಗೇನೆ ಶಿವನಿದ್ದಾನೆ ಅಂತ ನಾವು ಭಾವಿಸಿ ನಮ್ಮ ಮನಸ್ಸನ್ನು ಆ ಆತ್ಮಲಿಂಗದ ಕಡೆಗೆ ಕೊಟ್ಟು ಶಿವನನ್ನು ಮಾನಸಿಕವಾಗಿ ಧ್ಯಾನದ ಮೂಲಕ, ವೇದಾಂತದ ಮೂಲಕ ಶಿವನನ್ನು ನಾವು ಸ್ತುತಿಸುವುದು ಅತ್ಯಂತ ಶ್ರೇಷ್ಠವಾದ ಶಿವನ ಪೂಜೆಯಾಗಿದೆ. ನಾವು ಶಿವನ ಸಾನ್ನಿಧ್ಯ ಅಂದರೆ ನಿಜವಾಗಿ ಇದರ ಅರ್ಥ ಏನು ಅಂದರೆ ಆತ್ಮದ ಸಾನ್ನಿಧ್ಯ ಅಂತ. ಶಿವನ ಸಾನ್ನಿಧ್ಯ ಅಂದರೆ ಆತ್ಮದ ಸಾನ್ನಿಧ್ಯ ಅಂತ ನಾವು ಇದು ತಿಳ್ಕೊಳ್ಬೇಕು. ಅಂದರೆ ಮನುಷ್ಯ ಜನ್ಮಕ್ಕೆ ಬಂದಾಗ ಮನುಷ್ಯನ ಏಕಮಾತ್ರ ಜೀವನದ ಉದ್ದೇಶ ಮೋಕ್ಷವೇ ಆಗಿರಬೇಕು ಅನ್ನೋದು ಅತಿ ಸ್ಪಷ್ಟವಾಗಿ ಎಲ್ಲ ಗ್ರಂಥಗಳು ಹೇಳ್ತವೆ, ವೇದಾಂತ ಹೇಳುತ್ತೆ, ಪರಮ ಪೂಜ್ಯರು ಎಲ್ಲವರು ಅದನ್ನೇ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಎಲ್ಲವರು ಇದು ಒಂದೇ ವಿಷಯವನ್ನು ಯಾಕೆ ಹೇಳ್ತಾರೆ ಅಂತ ನೀವು ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗೋದು, ಅನೇಕ ಜನ್ಮಗಳನ್ನು ನಾವು ಹೊತ್ತುಕೊಂಡು ಬಂದಿದ್ದೇವೆ. ನಾವು ಜೀವಾತ್ಮನಾಗಿ ಅನೇಕ ದೇಹಗಳನ್ನು ಸಂದರ್ಶಿಸಿ ಆ ಒಂದು ದೇಹವನ್ನು ತಾಯಿಯ ಗರ್ಭದ ಮೂಲಕ ಒಂದು ದೇಹವನ್ನು ತೆಗೆದುಕೊಳ್ಳುವುದು, ಆ ದೇಹವನ್ನು ಬಿಡುವುದು, ದೇಹವನ್ನು ತೆಗೆದುಕೊಳ್ಳುವುದು, ದೇಹವನ್ನು ಬಿಡುವುದು, ಹೀಗೆ ಲಕ್ಷಾಂತರ ಜನ್ಮವನ್ನು ಕಳೆದುಕೊಂಡು ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈ ಮನುಷ್ಯ ಜನ್ಮ ಅಥವಾ ಮನುಷ್ಯ ದೇಹ ಅನ್ನೋದು ಭಗವಂತನನ್ನು ಸ್ತುತಿಸುವುದಕ್ಕೆ, ಭಗವಂತನನ್ನು ದರ್ಶಿಸುವುದಕ್ಕೆ, ಅದರ ಮೂಲಕ ಮೋಕ್ಷವನ್ನೇ ಪಡೆಯುವುದಕ್ಕೆ ಇರುವ ಒಂದೇ ಒಂದು ಸಾಧನವಾಗಿದೆ. ಈ ಮನುಷ್ಯ ದೇಹವನ್ನು ಬಿಟ್ಟರೆ ಬೇರೆ ಯಾವ ದೇಹಗಳು ಮೋಕ್ಷವನ್ನು ಪಡೆಯಲು ಸಾಧನವಲ್ಲ. ಹಾಗಾಗಿ ಮನುಷ್ಯ ದೇಹದಲ್ಲಿ ಇದ್ದಾಗ ಮೋಕ್ಷವನ್ನು ಪಡೆಯಬೇಕೆಂಬ ಆಸೆ, ಆಕಾಂಕ್ಷೆ ಇರಲೇಬೇಕು. ಇದನ್ನೇ ಮುಮುಕ್ಷುತ್ವ ಅಂತ ಹೇಳ್ತಾರೆ. ಶಿವನ ಆರಾಧನೆಯನ್ನು ಮಾಡುವುದರ ಮೂಲಕ, ಶಿವನನ್ನು ಸ್ತುತಿಸುವ ಮೂಲಕ, ಶಿವನ ಸಗುಣ ರೂಪವನ್ನು ಪೂಜಿಸುವುದರ ಮೂಲಕ, ಶಿವನ ನಿರ್ಗುಣ ರೂಪವನ್ನು ಪೂಜಿಸುವುದರ ಮೂಲಕ ಅಥವಾ ಚಿಂತನೆ ಮಾಡುವುದರ ಮೂಲಕವಾಗಿ ನಾನು ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ಭಗವಂತ, ನನಗೂ ಭಗವಂತನ
ಚೇತನಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಳಬೇಕು ಅನ್ನೋದು ಅತಿ ಮುಖ್ಯವಾದ ವಿಷಯ ಆಗಿದೆ. ನಾವು ಜಾಗರಣೆ ಮಾಡ್ತೇವೆ, ಇದು ಒಂದು ಇದು ಸಾಂಕೇತಿಕವಾಗಿ ರಾತ್ರಿಯಲ್ಲಿ ಜಾಗರಣೆ ಮಾಡೋದು ಅಂತ ಇಟ್ಟಿದ್ದಾರೆ. ಯಾಕಂದರೆ ಯಾವ ಕಥೆ ಮೂಲಕ ಇಟ್ಟಿದ್ದಾರೆ? ಕಣ್ಣಪ್ಪನ ಕಥೆಯ ಮೂಲಕ ಇದನ್ನು ಜಾಗರಣೆಯನ್ನು ಇಟ್ಟಿದ್ದಾರೆ. ಇದರ ಅರ್ಥ ಕಣ್ಣಪ್ಪ ನಮಗೆ ಗೊತ್ತಿದೆ, ಆ ಕಥೆ ಗೊತ್ತಿದೆ. ಕಣ್ಣಪ್ಪ ಅನ್ನೋ ಬೇಡ ಒಂದು ರಾತ್ರಿ ಬೇಟೆಗೆ ಹೋಗ್ತಾನೆ, ಬೇಟೆಗೆ ಯಾವುದೂ ಸಿಗೋದಿಲ್ಲ. ಅವನು ಮರದ ಮೇಲೆ ಹತ್ತಿ ಕುಳಿತುಕೊಂಡು ಬೇಟೆಯನ್ನು ಕಾಯ್ತಾ ಇರ್ತಾನೆ. ಆವಾಗ ತಾನು ಹತ್ತಿದ ಮರದಲ್ಲ ಬಿಲ್ವ ಪತ್ರದ ಮರ ಆಗಿರುತ್ತೆ, ಆ ಒಂದೊಂದೇ ಎಲೆಯನ್ನು ಕೆಳಗೆ ಹಾಕ್ತಾ ಇರ್ತಾನೆ. ಆ ಕೆಳಗೆ ಶಿವಲಿಂಗ ಇರುತ್ತೆ. ಇದು ಹಾಗಾಗಿ ಬಿಲ್ವ ಪತ್ರದ ಮೂಲಕ ಆ ಶಿವಲಿಂಗಕ್ಕೆ ಪೂಜೆ ಸಲ್ತಾ ಇರುತ್ತೆ. ಹಾಗೆ ಸಲ್ಲಿದ ಪೂಜೆಯಿಂದ ಶಿವನು ಈ ಕಣ್ಣಪ್ಪನಿಗೆ ಒಲಿತಾನೆ ಅಂತ ನಮಗೆ ಒಂದು ಪೌರಾಣಿಕವಾದ ಕಥೆ ಗೊತ್ತಿದೆ. ಆದರೆ ನಿಜವಾಗಿ ಜಾಗರಣೆ ಅಂದರೆ ಏನು ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಜಾಗರಣೆ ಅಂದರೆ ರಾತ್ರಿಯಲ್ಲಿ ನಿದ್ದೆ ಕೆಡುವುದು. ನಾವು ನಿದ್ದೆ ಕೆಟ್ಟು ಇವತ್ತಿನ ದಿವಸ ಜಾಗರಣೆ ಮಾಡ್ತಾರೆ ಅಂದರೆ ಅರ್ಥವೇ ಇಲ್ಲದ ಹಾಗೆ ಜಾಗರಣೆ ಮಾಡ್ತಾರೆ. ರಾತ್ರಿ ನಿದ್ದೆ ಕೆಟ್ಟು ಪಿಕ್ಚರ್ ನೋಡ್ತಾರೆ, ಇಲ್ಲ ಕಾಮಿಕ್ಗಳನ್ನು ನೋಡ್ತಾರೆ, ಇಲ್ಲ ಧಾರಾವಾಹಿಗಳನ್ನು ನೋಡ್ತಾರೆ, ಇಲ್ಲ ತಮಾಷೆ ಮಾಡಿಕೊಂಡು ಕೂತ್ಕೊಳ್ತಾರೆ. ಇದು ಯಾವುದಕ್ಕೂ ಯಾವುದೇ ಪ್ರಯೋಜನವೂ ಸಿಗೋದಿಲ್ಲ. ಯಾಕಂದರೆ ಇದು ಆಧ್ಯಾತ್ಮಿಕವಾದ ವಿಚಾರವೇ ಅಲ್ಲ. ಜಾಗೃತನಾಗಿರು. ಜಾಗರಣೆ ಅಂದರೆ ಜಾಗೃತನಾಗಿರು, ಸದಾ ಜಾಗೃತನಾಗಿರು. ಏನು ಜಾಗೃತಿ ಆಗಿರಬೇಕು? ನೀನು ಪ್ರತಿ ಜನ್ಮದಲ್ಲೂ ದೇಹ ಸಹಿತನಾಗಿ ಬಂದಿದ್ಯಾ, ಆ ದೇಹ ನೀನಲ್ಲ ಅಂತ ಜಾಗೃತನಾಗಿರು. ಪ್ರತಿ ಜನ್ಮದಲ್ಲೂ ಮನಸ್ಸಿನ ಸಹಿತ ಬಂದಿದ್ಯಾ, ಆ ಮನಸ್ಸು ನೀನಲ್ಲ ಅಂತ ಜಾಗೃತವಾಗಿರು. ಪ್ರತಿ ಜನ್ಮದಲ್ಲೂ ಬುದ್ಧಿಯ ಸಹಿತ ಬಂದಿದ್ಯಾ, ಆ ಬುದ್ಧಿ ನೀನಲ್ಲ ಅಂತ ಜಾಗೃತನಾಗಿರು. ಹೀಗೆ ದೇಹ, ಮನಸ್ಸು, ಬುದ್ಧಿ, ಅಂತಃಕರಣಗಳನ್ನು ಚೇತನ ಮಾಡುವ ಭಗವಂತನು ನೀನೇ ಅನ್ನುವ ಜಾಗೃತಿಯನ್ನು ಹೊಂದು ಅನ್ನುವುದೇ ಈ ಜಾಗರಣೆಯ ಹಿಂದೆ ಇರುವ ತತ್ವವಾಗಿದೆ. ಹಾಗಾಗಿ ಈ ತತ್ವವನ್ನು ನಾವು ತಿಳಿದುಕೊಳ್ಳದೆ ಸಾಮಾನ್ಯವಾಗಿ ಸಗುಣೋಪಾಸನೆಯನ್ನು ಯಾಕೆ ಮಾಡ್ತಾರೆ ಅಂದರೆ ಎರಡು ರೀತಿಯ ವಿಚಾರಗಳಿವೆ. ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು ಅಂತ. ಕಠೋಪನಿಷತ್ತಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾನೆ, ಮನುಷ್ಯ ಜನ್ಮದಲ್ಲಿ ಬಂದವರು ಅಂದರೆ ಈ ದೇಹವನ್ನು ಹೊತ್ತುಕೊಂಡು ಬಂದವರು ಎರಡು ಮಾರ್ಗದಲ್ಲಿ ಒಂದು ಮಾರ್ಗವನ್ನು ಅನುಸರಿಸ್ತಾರೆ. ಒಂದು ಪ್ರವೃತ್ತಿ ಮಾರ್ಗ, ಇದನ್ನು ಪ್ರೇಯಸ್ಸಿನ ಮಾರ್ಗ ಅಂತ ಹೇಳ್ತಾರೆ. ಇನ್ನೊಂದು ಮುಕ್ತಿಗೆ ಹೋಗುವ ಮಾರ್ಗ, ಇದನ್ನು ಶ್ರೇಯಸ್ಸಿನ ಮಾರ್ಗ ಅಂತ ಹೇಳ್ತಾರೆ. ಮನುಷ್ಯ ಜನ್ಮದಲ್ಲಿ ಶ್ರೇಯಸ್ಸಿನ ಮಾರ್ಗವನ್ನೇ ಪಡೆಯಬೇಕು ಅನ್ನೋದು ಅತಿ ಮುಖ್ಯವಾದ್ದರಿಂದ ತಸ್ಮಾತ್ ಜಾಗ್ರತ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹಾಗಾಗಿ ಪ್ರತಿ ನಿಮಿಷದಲ್ಲೂ ಜಾಗೃತನಾಗಿರು. ಯಾಕಂದರೆ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಅಂತ ಹೇಳ್ತಾರೆ. ಈ ದೇಹದ ಆಯುಷ್ಯ ನಮ್ಗೆ ಗೊತ್ತಿಲ್ಲ. ಈ ಜೀವಾತ್ಮನು ಈ ದೇಹದಲ್ಲಿ ಎಷ್ಟು ಕಾಲ ಇರ್ತಾನೆ ಗೊತ್ತಿಲ್ಲ. ಯಾವ ಕ್ಷಣದಲ್ಲೂ ಈ ನಮ್ಮ ಜೀವಾತ್ಮನು ನಮ್ಮ ಈ ದೇಹವನ್ನು ಬಿಟ್ಟು ಹೋಗಬಹುದು. ಅಂಥ ಸಂದರ್ಭದಲ್ಲಿ ನಾವು ಮನುಷ್ಯ ದೇಹವನ್ನು ಪಡೆದದ್ದೇ ವೇಸ್ಟ್ ಆಗಬಾರ್ದು. ಹಾಗಾಗಿ ತಸ್ಮಾತ್ ಜಾಗೃತ. ಈ ಜಾಗೃತಿಯನ್ನು ಹೊಂದು ಅನ್ನುವುದೇ ಶಿವರಾತ್ರಿಯ ಜಾಗರಣೆಯ ಮುಖ್ಯವಾದ ಸಂದೇಶವಾಗಿದೆ. ಹಾಗಾಗಿ ನಾವು ಭಗವಂತನ ಸಗುಣರೂಪಿ ಭಗವಂತನನ್ನು ಲಿಂಗರೂಪದಲ್ಲಿ ನೋಡುವುದಾದರೆ ಭಗವಂತನ ಪೂಜೆ ಮಾಡೋದ್ರಿಂದ, ಭಗವಂತನನ್ನು ಆರಾಧನೆ ಮಾಡೋದ್ರಿಂದ, ಭಗವಂತನನ್ನು ಶಿವನನ್ನು ಸ್ತುತಿ ಮಾಡುವುದರ ಮೂಲಕ, ಸ್ತೋತ್ರದ ಮೂಲಕ, ಭಜನೆಯ ಮೂಲಕ ಮತ್ತು ರುದ್ರ ಮಂತ್ರಗಳ ಮೂಲಕ, ವೇದಗಳ ಮತ್ತು ಉಪನಿಷತ್ತುಗಳ ಮೂಲಕ, ದಕ್ಷಿಣಾಮೂರ್ತಿ ಸ್ತೋತ್ರದ ಮೂಲಕ ಶಿವನನ್ನು ನಾವು ಆರಾಧನೆ ಮಾಡಬೇಕು. ನಾವು
ಆತ್ಮ ಶಿವ ನಮ್ಮ ಆತ್ಮದಲ್ಲಿ ನೆಲೆಸಿರುವವನು, ನಮ್ಮ ಒಳಗೆ ಇರುವಂಥವನು. ಆ ಶಿವರೂಪಿ ಪರಮಾತ್ಮನು ಆತ್ಮರೂಪಿಯಾಗಿ ನಮ್ಮೊಳಗೆ ಇದ್ದಾನೆ ಅಂತ ತಿಳಿದುಕೊಂಡಾಗ ನಾವು ಧ್ಯಾನದ ಮೂಲಕ, ವಿವೇಕದ ಮೂಲಕ, ವೈರಾಗ್ಯವನ್ನು ಪಡೆದು ಚಿಂತನೆ ಮಾಡುವುದರ ಮೂಲಕ, ವೇದಾಂತ ಮತ್ತು ಉಪನಿಷತ್ತುಗಳನ್ನು ಅರ್ಥ ಮಾಡುವುದರ ಮೂಲಕ, ಗುರು ಮುಖೇನ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ತಿಳಿದುಕೊಳ್ಳುವುದರ ಮೂಲಕ ಶಿವರಾತ್ರಿಯ ಜಾಗರಣೆಯನ್ನು ಮಾಡಿದರೆ ಅದು ಅತ್ಯಂತ ಫಲಪ್ರದವಾಗುತ್ತದೆ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.